ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಎಸ್ ಫ್ರೆಂಡ್ಸ್, ಇವತ್ತು ಮಂಡೇ ವ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಲಾಸ್ಟ್ ವಿಡಿಯೋ ಫ್ರೈಡೇ ನೋಡಿದ್ರಿ. ಸ್ಯಾಟರ್ಡೇ ಪೂರ್ತಿ ನಾನು ವರ್ಕಲ್ಲಿ ಬಿಸಿ ಇದ್ದೆ, ಹಾಗಾಗಿ ಯಾವುದೇ ಶೂಟ್ ಮಾಡಿಲ್ಲ. ಅಂಡ್ ಸಂಡೇ ಬಂದು ಒಂದು ಹಾಫ್ ಡೇ ಮನೆ ಕ್ಲೀನ್ ಮಾಡೋದಿತ್ತು. ಅದಾದ್ಮೇಲೆ ನಾನು ರೂಪೇಶ್ ಹೊರಗಡೆ ಹೋಗೋದಿತ್ತು. ಹೋಗಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೈಟ್ 1:30 ಆಯ್ತು. ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆ ಲೇಟಾಗೆ ಎದ್ದೆ. 7 o'clock ಆಗಿತ್ತು ಅನ್ಸುತ್ತೆ ಎದ್ದಿದ್ದು. ಯಾಕಂದ್ರೆ ತುಂಬಾನೇ ಸ್ಟ್ರೈನ್ ಆಗ್ತಿದೆ ನನಗೆ. ಇಷ್ಟೊಂದು ಸ್ಟ್ರೈನ್ ನನ್ನ ಬಾಡಿ ಕೊಡಕ್ಕೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ದೆ. ಎದ್ದು ಕೆಳಗಡೆ ಬರೋಷ್ಟರಲ್ಲಿ ಅತ್ತೆ ಅಡುಗೆ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ತಾ ಇದ್ರು. ನಾನು ಬಂದು ಸ್ವಲ್ಪ ವಾಟರ್ ಎಲ್ಲ ಕುಡ್ಕೊಂಡು ಆಚೆ ಕಡೆ ಕಸ ಗುಡಿಸಿ ರಂಗೋಲೆ ಹಾಕೋಣ ಅಂದ್ಬಿಟ್ಟು ಹೋಗಿ ರಂಗೋಲೆ ಎಲ್ಲ ಹಾಕಿದೆ. ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನೋಡಿ, ಬೆಳಗ್ಗೆ ಎದ್ದು ಹೊಸಲೆಲ್ಲ ತೊಳೆದು ಸಿಂಪಲ್ ಆಗಿ ರಂಗೋಲೆ ಹಾಕಿದ್ದೀನಿ. ಕಲರ್ ಏನೋ ಹಾಕಿಲ್ಲ, ಯಾಕಂದ್ರೆ ಇದೆಲ್ಲ ಅಡ್ಸಾಗ್ತಾ ಇದ್ದಾರೆ ಅದಕ್ಕಾಗಿ. ಆ್ಯಂಡ್ ಇಲ್ಲಿ ತುಳಸಿ ಕಟ್ಟೆ ಮುಂದೆನೂ ಅಷ್ಟೇ ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ. ಇನ್ನೂ ಹೂವು ಇಟ್ಟಿಲ್ಲ ಕೆಲಸ. ಇನ್ನು ಒಳಗಡೆ ಕಸ ಗುಡಿಸಿ ಮನೆ ಒರೆಸಿ ನಾನು ಇನ್ನು ರೆಡಿ ಆಗಬೇಕು. ನಮ್ಮ ಅತ್ತೆ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾಯಿದ್ದಾರೆ ಅಂದರೆ, ಏನು ಮಾಡ್ತಾಯಿದ್ದೀರತ್ತೆ? ಹಾಂ, ಬಿಸಿಬೇಳೆ ಬಾತ್. ಇದು ದೊಡ್ಡ ಕುಕ್ಕರ್ ನಮಗೆ, ಇದು ಚಿಕ್ಕದು ಎದುವೀರ್ಗೆ ಮಾಡ್ತಿದ್ದಾರೆ. ಇದು ಅತ್ತೆ ಪಲ್ಯನಾ? ಒಗ್ಗರಣೆಗೆ ಪಲ್ಯ ಇಲ್ವ ಇವತ್ತು? ಓಕೆ. ಆ್ಯಂಡ್ ರೂಪೇಶ್ಗೆ ಹಾಗೆ ಅತ್ತೆಗೆ ಗಂಜಿ ಕೂಡ ರೆಡಿ. ಇಷ್ಟು ರೆಡಿ. ನಾನು ಕಾಫಿ ಕುಡಿತಾ ಇದ್ದೀನಿ. ಇನ್ನೇ ಫ್ರೂಟ್ಸ್ ಎಲ್ಲ ತಂದಿಟ್ಟಿದ್ದಾರೆ, ಅದೆಲ್ಲ ಸಪ್ರೇಟ್ ಮಾಡಿ ಎತ್ತಿಡಬೇಕು. ಇದು ಇನ್ನೂ ಎದ್ದಿಲ್ಲ. ಮೇಲೆ ಹೋಗೋಣ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಏನು ಮಾಡ್ತಾ ಇದೆ? ಗುಡ್ ಮಾರ್ನಿಂಗ್. ಹಾಂ, ಕೇಕಾ? ಬೆಳಗ್ಗೆ ಎದ್ದ ತಕ್ಷಣ ಕೇಕ್ ಕೇಳ್ತಾರ ಯಾರಾದರೂ? ಗುಡ್ ಮಾರ್ನಿಂಗ್ ಚಿನ್ನಿ ಬಂಗಾರ. ನಾನು ಕಾಫಿ ಕುಡಿಯೋ ಅಷ್ಟರಲ್ಲೇ ಸೌಂಡ್ ಬರುತ್ತೆ ಮಮ್ಮ ಅಂತ. ಮೇಲೆಗಡೆ ಬಂದು ನೋಡ್ದೆ ಎದ್ದಿದ್ದ. ಸೊ ಎದ್ಮೇಲೆ ಅವನ ಜೊತೆ ನಾನು ಸ್ವಲ್ಪ ಅವತ್ತು ಒಂದು 10 minutes ಆದರೂ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮುದ್ದಾಡೋದು, ಮಾತಾಡೋದು, ಇಂಟ್ರ್ಯಾಕ್ಟ್ ಮಾಡೋದು. ಹಾಗೆ ಅವನ್ನ ಡೈಲಿ ರೋಟೀನ್ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಮೌತ್ ವಾಶ್ ಮಾಡಿಸೋದು. ಹಾಗೆ ಇದನ್ನೆಲ್ಲ ಹ್ಯಾಬಿಟ್ಸ್ ಅವ್ನಿಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು. ಇವಾಗ ನಿಮಗೆ ರಾಕ್ ಕ್ಲಿಪ್ಪಿಂಗ್ಸಲ್ಲೂ ತೋರಿಸ್ತೀನಿ. ಅದು ಬಿಟ್ಟು ಇವತ್ತು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಇವತ್ತು ಆಗಿಲ್ಲ, ನಾಳೆನೋ ನಾಡಿದ್ದು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಬೇಕು. ಬ್ಲ್ಯಾಂಕೆಟ್ಸ್ ಎಲ್ಲ ವಾಶ್ಗೆ ಹಾಕಬೇಕು. ಬಟ್ಟೆ ಮಾತ್ರ ಇವತ್ತು ವಾಶ್ಗೆ ಹಾಕ್ತೀನಿ. ನಾನೇನಪ್ಪ ಅಂದರೆ ಆಫೀಸ್ ಕಡೆಯಿಂದ ಕನ್ಫರ್ಮೇಷನ್ ಬರಲಿ ಎಷ್ಟೊತ್ತಿಗೆ ಮೀಟಿಂಗ್ ಅದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ದೆ. ಬಗ್ಗು ಹೋಗಿ. ನೋಡಿ, ಕ್ಯಾಮ್ರಾ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅನ್ನು. ಗುಡ್ ಮಾರ್ನಿಂಗ್. ಎಲ್ಲಾರ್ದು ಮಿಮ್ಮಿ ಆಯ್ತಾ ಕೇಳು? ಹಾಲು ಕುಡಿದ್ರ ಎಲ್ಲರೂ? ನಿಂದ ಆಯ್ತಾ ಇದುವಿ? ನೀನು ಹಾಲು ಕುಡ್ದ? ಹಾಲು ಕುಡ್ದ ನೀನು? ಹೇಳು, ಹಾಲು ಕುಡ್ದ? ಹಾ, ಸೇ ಹಾಲು ಕುಡ್ದ? ನಾಚ್ಕೊಂತಿದೆ ಹೋಗು. ಗುಡ್ ಬಾಯ್. ಈಗ ಅವನ ರೋಟಿನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಅಷ್ಟೊತ್ತಿಗೆ ರೂಪೇಶ್ ಕೂಡ ಬಂದು ರೆದುವಿನ ನೋಡ್ಕೊಳ್ತಾ ಇರ್ತಾರೆ. ನಾನಿವಾಗ ಬೆಡ್ಶೀಟ್ಸ್ ಎಲ್ಲ ಮಡಚಿ ಬೆಡ್ಡೆಲ್ಲ ಒದ್ರಿ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೋಬೇಕು. ಹಾಗೆ ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ಇವ್ರನ್ನೆಲ್ಲ ನಾನು ಕಳಿಸ್ಬಿಟ್ಟು ನಂತರ ನಾನು ರೆಡಿ ಆಗಿಬಿಟ್ಟು ತಿಂಡಿ ಮಾಡಿಕೊಂಡು ಇವತ್ತು ಬಿಡದಿ ಸೈಟ್ ಹತ್ರ ಹೋಗಬೇಕು. ಮೀಟಿಂಗ್ ಇದೆ ಕ್ಲೈಂಟ್ ಜೊತೆ. ಸೊ AC ಎಲ್ಲ ಫೈನಲೈಸ್ ಮಾಡಬೇಕು. ಕೆಸೆಟ್ AC ಅಂತ ಅನ್ಕೊಂಡಿದ್ದಾರೆ. ನೋಡೋಣ ಇವತ್ತು ಏನಾಗತ್ತೆ ಅಂದ್ಬಿಟ್ಟು. ಹಾಗೆ ಹಿಲ್ಟಿ ಅಂದರೆ ಜೂಲಾ ಹುಕ್ಸ್ ಹಾಕ್ಸ್ಬೇಕು. ಅದಕ್ಕೆ ಹಿಲ್ಟಿ ಹೋಲ್ ಮಾಡ್ತೀವಿ. ಸೊ ಅದು ಹೇಗ್ ಮಾಡ್ತಾರೆ, ಮೋಲ್ಡ್ ಹಾಕೋವಾಗೇನೆ ಯಾವ ಲೊಕೇಶನ್ ಅಲ್ಲಿ ಜೂಲಾ ಬರಬೇಕು ಅಂತ ಡಿಸೈಡ್ ಮಾಡಿಲ್ಲ ಅಂದ್ರೆ ನಂತರ ಕೂಡ ನೀವು ಸ್ಲ್ಯಾಬ್ಗೆ ಹಿಲ್ಟಿ ಮಾಡಿಸ್ಬಿಟ್ಟು ಜೂಲಾ ಹುಕ್ನ ಹಾಕ್ಬೋದು. ಸೊ ಅದು ಹೇಗ್ ಮಾಡ್ತಾರೆ ಅನ್ನೋದನ್ನೆಲ್ಲ ಇವತ್ತಿನ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಅಂಡ್ ಬೇಗ ಬೇಗ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಿಮ್ ಜೊತೆ ಸಿಗ್ತೀನಿ. ಅದಕ್ಕೂ ಮುಂಚೆ ಎಷ್ಟೊಂದು ಜನ ಕೇಳ್ತಾ ಇದೀನಿ, ನಾನು 3 days ಇಂದ ವ್ಲಾಗ್ ಹಾಕಿಲ್ವಾ, ಯಾಕೆ ಸೌಂದರ್ಯ ಏನಾಯ್ತು, ಯಾಕೆ ಏನಾಯ್ತು ಅಂತ ಕೇಳ್ತಾನೆ ಇದ್ರಿ. ನನಗೆ ತುಂಬಾನೇ ಕಷ್ಟ ಆಗ್ತದೆ. ಬಟ್ ಏನ್ ಮಾಡೋದು, ಸ್ಟಾರ್ಟ್
ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಬಿಡಬಾರ್ದು. ಸಿವಿಲ್ ಇಂಜಿನಿಯರ್ ಬೈ ಪ್ರೊಫೆಷನ್ ಆದರೆ ಪ್ಯಾಷನ್ ಬಂದು ನನಗೆ ಯೂಟ್ಯೂಬು ಬಿಡಲೇಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಜೊತೆಗೆ ಮನೆ ಕೆಲಸ ಯಾರು ಕೆಲಸದವ್ರು ಸಿಗ್ತಾ ಇಲ್ಲ. ಸೊ ನೋಡೋಣ, ಇನ್ನು ಸ್ವಲ್ಪ ದಿವಸದಲ್ಲಿ ಯಾರನ್ನ ಹುಡುಕ್ಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ, ಅದನ್ನು ಕೂಡ ಹೇಳ್ತೀನಿ. ಈಗ ಯದುವಿನ ಕೆಳಗಡೆ ಕರ್ಕೊಂಬಂದು ಅವನಿಗೆ ಹಾಲನ್ನ ಬಿಸಿ ಮಾಡಿಟ್ಟಿದ್ದೆ. ಸೊ ಅದನ್ನೇ ಆರಿಸ್ಬಿಟ್ಟು ಅವ್ನಿಗೆ ಕೊಡ್ತಾ ಇದ್ದೀನಿ. ಇವಾಗ ಅವನು ಹಾಲು ಕುಡ್ಕೊಳೋ ಅಷ್ಟರಲ್ಲಿ ನಾನು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದರೆ ಅವ್ನು ನನ್ನನ್ನು ಬಿಡೋದೇ ಇಲ್ಲ. ಮಮ್ಮ ಅಂತಾನೆ ಇರ್ತೀನಿ. ಸರಿ ಓಕೆ, ಹೆಂಗಿದ್ರು ನಮ್ಮ ಚಿಕ್ಕಮ್ಮ ಮನೆ ಹತ್ರ ಬಿಡ್ತೀನಲ್ವಾ, ಸ್ವಲ್ಪ ಇದ್ದಷ್ಟು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನಾನೇ ಹಾಲನ್ನ ಕುಡಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕೇಳಿದ್ರಿ, ನೀವು ಕೆಲ್ಸಕ್ಕೆ ಹೋಗ್ಬಿಟ್ರೆ ಮಗುನ ಯಾರು ನೋಡ್ಕೊಳ್ತಾರೆ ಅಂತ. ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಅಲ್ವಾ, ಹಾಗಾಗಿ ನಾನು ನಮ್ಮ ಚಿಕ್ಕಮ್ಮ ಮನೆ ಬಂದು ನಮ್ಮ ಮನೆ ಹತ್ರನೇ ಇರೋವಂಥದ್ದು. ಸೊ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಬರೋಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ನೋಡ್ಕೊಂಡಿರ್ತಾರೆ. ನೆಕ್ಸ್ಟ್ ಮಂತಿಂದ ಅವನ್ನ ಡೇ ಕೇರ್ಗೆ ಹಾಕ್ತೀನಿ. ಸೊ ನಮ್ಮ ಅತ್ತೆ ಅವರ ಆಫೀಸಲ್ಲೇ ಡೇ ಕೇರ್ ಇದೆ, ಹಾಗಾಗಿ ಅಲ್ಲೇ ನಮ್ಮ ಅತ್ತೆ ಜೊತೆನೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಆಫೀಸ್ಗೆ ಹೋಗೋ ಕರ್ಕೊಂಡು ಹೋಗ್ತಾರೆ, ತಿರ್ಗಿ ಆಫೀಸ್ ಬಿಟ್ಟಾಗ ಕರ್ಕೊಬರ್ತಾರೆ. ಪಕ್ಕದಲ್ಲೇ ಅವ್ರ ಆಫೀಸ್ ಪಕ್ಕದಲ್ಲೇ ಡೇ ಕೇರ್ ಇರೋವಂಥದ್ದು, ಹೆಚ್ಚೆ ಇಲ್ದೇನೆ. ಸೊ ಅಲ್ಲೇ ಬಿಡೋಣ ಅಂತ ಅಂದ್ಕೊಂಡೆಲ್ಲ ಕೇಳ್ಕೊಂಡು ಬಂದಿದ್ದೀನಿ. ಅಲ್ಲಿ ಸ್ವಲ್ಪ ರಿನೋವೇಷನ್ ನಡೀತಾ ಇದೆಯಂತೆ ಈಗ, ಹಾಗಾಗಿ ನೆಕ್ಸ್ಟ್ ಮಂತಿಂದ ಅಲ್ಲಿ ಬಿಡ್ತೀನಿ. ಆವಾಗ ಯಾವುದೇ ಹಾಲಿಡೇ ಇದ್ದರೆ, ನಮ್ಮ ಅತ್ತೆಗೆ ಹೆಚ್ಚೆಲ್ಲ ಹಾಲಿಡೇ ಇದ್ದಾಗ ಕ್ರೀಚ್ ಕೂಡ ಅಂದರೆ ಡೇ ಕೇರ್ ಕೂಡ ಹಾಲಿಡೇ ಇರುತ್ತೆ. ನಾನು ಬೇರೆ ಕಡೆ ಹಾಕಿಬಿಟ್ರೆ ಗೌರ್ಮೆಂಟ್ ಹಾಲಿಡೇಸ್ಗೆಲ್ಲ ಹಾಲಿಡೇ ಇರುತ್ತೆ, ನಮ್ಮ ಅತ್ತೆಗೆ ಒಂದೊಂದ್ಸಲಿ ಹಾಲಿಡೇ ಇರಲ್ಲ. ಆವಾಗ ಕರ್ಕೊಂಡು ಹೋಗೋಕ್ಕೆ ಕರ್ಕೊಬರೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸರಿ ಓಕೆ ಅಂದ್ಬಿಟ್ಟು ನಮ್ಮ ಅತ್ತೆ ಅವರ ಆಫೀಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇದು ಇಲ್ಲಿ ಬಾಕ್ಸ್ ಕೂಡ ಪ್ಯಾಕ್ ಆಯಿತು. ಇವಾಗ ಚಿಕ್ಕಮ್ಮ ಮನೆ ಹತ್ರ ಕಳಿಸ್ಬಿಟ್ಟು ಅವ್ರನ್ನ ನಾನು ಮೇಲೆಯಿಂದ ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟು ಮೇಲೆಯಿಂದ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ನಾನು ಆಫೀಸಿಗೆ ರೆಡಿಯಾಗಿ ಸೈಟ್ಗೆ ಹೋಗಿ, ಆ್ಯಂಡ್ ಇವಾಗ ಇದು ಬಾಕ್ಸ್ ಎಲ್ಲ ಪ್ಯಾಕ್ ಆಯ್ತಲ್ಲ, ಹಿಂಗೆ ಹಾಕಿ ಕಳಿಸ್ಬಿಡೋಣ. ರೆಡಿ. ಸೊ ಅಲ್ಲಿ ನೋಡ್ಬೋದು ಹರ್ಷ ಟಿಫನ್ ತಿಂತಾ ಇದ್ದಾನೆ. ಎದುವಿರಲ್ಲಿದ್ದಾನೆ. ಬಟ್ಟೆ ವಾಷಿಂಗ್ ಎಲ್ಲ ನಾನು ಆ್ಯಕ್ಚುಲಿ ಸಂಡೇ ಇಟ್ಕೊಂಡು ಬಿಡ್ತೀನಿ, ಬಟ್ ನಿನ್ನೆ ಸ್ವಲ್ಪ ಹೊರಗಡೆ ಹೋಗೋದಿತ್ತಲ್ಲ, ಹಾಗಾಗಿ ಬಟ್ಟೆ ವಾಷಿಂಗ್ ಹಾಕಿರಲಿಲ್ಲ. ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. 45 ಮಿನಿಟ್ಸ್ಗೆ ಹಾಕಿ ಇಟ್ಬಿಟ್ರೆ ನಾನು ಕಸ ಗುಡಿಸಿ ಮನೆಯೆಲ್ಲ ಒರೆಸೋಷ್ಟರಲ್ಲಿ ಅಷ್ಟೊತ್ತಾಗುತ್ತೆ, ರೆಡಿ ಆಗಿರುತ್ತೆ. ಬಂದು ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ನಾನು ತಿರ್ಗಿ ಸ್ನಾನಕ್ಕೆ ಹೋಗಿ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ, ನನ್ನ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್, ಅದಕ್ಕೆ ಮೊಸರು, ಆಮೇಲೆ ಮಸ್ಕ್ಮಿಲನ್ದು ಜ್ಯೂಸ್ ಥರ ಮಾಡಿಟ್ಟಿದ್ದಾರೆ. ಮತ್ತು ಎವ್ರಿ ಡೇ ಒಂದೊಂದು ಫ್ರೂಟ್ ಜ್ಯೂಸ್ ಇರುತ್ತೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ತಿನ್ಕೊಂಬಿಡೋಣ ಈಗ. ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ನನಗೆ 10 o'clock ಆಗೋಯ್ತು. ಸೊ ಆವಾಗ ನಾನು ಮನೆ ಬಿಟ್ಟಿದ್ದು ನಾನು ಆಫೀಸ್ಗೆ ಅಂದರೆ ಸೈಟಿಗೆ ರೀಚ್ ಆಗೋ ಅಷ್ಟರಲ್ಲಿ 12:15 ಆಗಿತ್ತು. ಸೈಟ್ ಹತ್ರ ಹೋಗಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಎಷ್ಟು ಜನ ಇವತ್ತು? 5 ಓಕೆ, ಮಾಡಿ ಬರ್ತೀನಿ. ಆಮೇಲೆ ಹೋಗೋಣ. ವರ್ಕರ್ಸ್ ಎಲ್ಲ ವರ್ಕ್ ಮಾಡ್ತಾಯಿದ್ರು, ಸೀಲಿಂಗ್ ಪೇಂಟ್ ಮಾಡ್ತಾಯಿದ್ರು, ಅಂದರೆ ಸೀಲಿಂಗಿಗೆ ಪ್ರೈಮರ್ನ ಹಾಕ್ತಾಯಿದ್ರು. ಸೊ ನಾವು ಯೂಸ್ ಮಾಡೋದು ರಾಯಲ್ಗೆ ಸ್ವಲ್ಪ ವೈಲೆಟ್ ಸ್ಟೈನರ್ ಒಂದೆರಡು ಡ್ರಾಪ್ ಹಾಕೊಂಡಾಗ ಇನ್ನೂ ಬ್ರೈಟಾಗಿ ಕಾಣುತ್ತೆ ಅಂದ್ಬಿಟ್ಟು ಅಷ್ಟೇ. ಅದಾದಮೇಲೆ ವುಡ್ ಪಾಲಿಷಿಂಗ್ ಮಾಡ್ತಾಯಿದ್ರು. ಪೂಜಾ ರೂಮ್ ಹತ್ರ ಮಾರ್ಕಿಂಗ್ ಮಾಡಿದ್ವಲ್ಲ, ಅದು ಕೂಡ ರೆಡಿಯಾಗಿದೆ, ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾವು ಯೂಸ್ ಮಾಡೋದು ಇದೇ ಜೂಲಾ ಹುಕ್. ಸೊ ಇದು ಬಂದು 3000 rupees ಪರ್ ಪೇರ್ ಬರುತ್ತೆ. 6000 rupees. ತುಂಬಾ ಚೆನ್ನಾಗಿರುತ್ತೆ. ಗೇಜ್ ಹೆಂಗಿರೋದು ಗೊತ್ತಾ, ಒಂದು ಹುಕ್ ಬಂದು ಆಲ್ಮೋಸ್ಟ್ ನಿಮಗೆ 2.5 to 3 kgs ಇರುತ್ತೆ. ಅದ್ರ ಕೆಪಾಸಿಟಿ ಏನು ಅಂದರೆ 300 kg ಅಷ್ಟು ಕೆಪಾಸಿಟಿನ ಹೋಲ್ಡ್ ಮಾಡುತ್ತೆ ಒಂದು ಹುಕ್ಕು. ಸೊ ಆಲ್ಮೋಸ್ಟ್ 2 ಹುಕ್ಗೆ 600 kg 650 kg ಅಷ್ಟು ಏನು ಲೋಡ್ನ ಬೇರ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಇಂಟೀರಿಯರ್ಸ್ಗೆ ರೆಡಿ ಮಾಡ್ಕೋತಾ ಇದ್ರು ಅಜಯ್ ಅವರು, ಅವ್ರಿಗೂ ಒಂದು ಹಾಯ್ ಹೇಳಿದೆ. ನಂತರ ಇವ್ರಿಗೆ ಮಾರ್ಕಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಯಾವ ಲೊಕೇಶನಲ್ಲಿ ಬೇಕು ಅಂತ ಕ್ಲೈಂಟ್ನ ಕೇಳ್ತೀವಿ. ಆ ಲೊಕೇಶನಲ್ಲಿ ಬೀಮಲ್ಲಿ ಕೇಳಿದ್ರು ಅವರು. ಬೀಮಲ್ಲಿ ಸ್ಟೀಲ್ ಅನ್ನೋದು ರನ್ ಆಗ್ತಾ ಇರುತ್ತೆ, ಅಂದರೆ ರೀಇನ್ಫೋರ್ಸ್ಮೆಂಟು. ಸೊ ಅದು ಎಲ್ಲಿ ರನ್ ಆಗ್ತಾ ಇದೆ ಡ್ರಾಯಿಂಗಲ್ಲಿ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ಮೇಲೆ ಮಾರ್ಕಿಂಗ್ನ ಮಾಡಿಸ್ಬೇಕು. ಮಾರ್ಕಿಂಗ್ ಮಾಡಿಸಿದ್ಮೇಲೆ
ಲೆವೆಲ್ ಚೆಕ್ ಮಾಡ್ತೀವಿ, ಕರೆಕ್ಟ್ ಲೆವೆಲಲ್ಲಿ ಇದೆಯಾ ಅಂತ. ನಂತರ ಹೋಲ್ ಮಾಡ್ತೀವಿ ಡ್ರಿಲ್ಲಿಂಗ್ ಮಿಷಿನಲ್ಲಿ, ಎಷ್ಟು ಇಂಚು ಹುಕ್ಕ ಹಾಕ್ತಾ ಇದೀವೋ ನೋಡ್ಕೊಂಡು ಹೋಲ್ ಮಾಡಿ ನಂತರ ಅದ್ರೊಳಗಡೆ ಕೆಮಿಕಲ್ನ ಹಾಕ್ತೀವಿ. ಸೊ ಹೋಲ್ ಹಾಕ್ತಾ ಇದಾರೆ, ಹಾಕೋವಾಗಂತೂ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಅಲ್ಲಿ ನಾವು ನಿಂತೇ ಇರಬೇಕು. ಬಿಕಾಸ್ ಒಂದು ಒಳಗಡೆ ಸ್ಟೀಲ್ ರಾಡ್ ಕಟ್ ಆದ್ರೂ ಲೋಡ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ಆಗೋದಿಲ್ಲ. ಹಾಗಾಗಿ ಅಲ್ಲೇ ಇದ್ದು ಒಂದ್ ಸ್ವಲ್ಪ ರಾಡ್ ಟಚ್ ಆಗ್ತಾ ಇದೆ ಅಂದ್ರೂ ನಾವು ತಿರ್ಗಿ ಹಾಕಕ್ ಹೋಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿ ಬೇರೆ ಆಪ್ಷನ್ ಏನಿದೆ ಅಂತ ಚೆಕ್ ಮಾಡ್ತೀವಿ. ಸೊ ನಾವು ಯೂಸ್ ಮಾಡೋ ಕೆಮಿಕಲ್ ಒಂದು ಹಿಲ್ಟಿಯಲ್ಲೇ ನಿಮಗೆ 4-5 ಟೈಪ್ಸ್ ಇದೆ. ಸೊ ಅದರಲ್ಲಿ ನಾವು ಪ್ರೀಮಿಯಂ ಕ್ವಾಲಿಟಿದೇ ಯೂಸ್ ಮಾಡ್ತೀವಿ. ಒಂದು ಹಿಲ್ಟಿ ಕೆಮಿಕಲ್ ಬಂದು ಆಲ್ಮೋಸ್ಟ್ 500 ಗ್ರಾಮ್ಸು 600 ಗ್ರಾಮ್ಸು ಇರುತ್ತೆ. ಅದು 8,000-9,000 ಇರುತ್ತೆ. ಒಂದು ಹೋಲ್ಗೆ ಒಂದೇ ಕೆಮಿಕಲ್ ಹಾಕೋಷ್ಟು ಕಾಸ್ಟ್ಲಿದು ಯೂಸ್ ಮಾಡ್ತೀವಿ. ಆ್ಯಂಡ್ ಒಳಗಡೆ ನೋಡ್ಬೋದು ಇಂಟೀರಿಯರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ. ನನಗಂತೂ ತುಂಬ ಇಷ್ಟ ಆಯಿತು. ಒಳಗಡೆ ಐಲ್ಯಾಂಡ್ ಟಾಪಿಂಗ್ ಅಂತೀವಲ್ವಾ, ಸೊ ಅದು ಕೂಡ ಮಾಡ್ತಾ ಇದ್ರೆ ಫೈನಲ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ. ಡಸ್ಟ್ ನೋಡ್ಬೋದು ನೀವು ಹಿಂಗೆ ಬರ್ತಾ ಇದೆ ಅಂತ. ಬೀಡಿಂಗ್ ಎಲ್ಲ ತರಿಸಿದ್ವಿ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ಇದು ಬೀಡಿಂಗ್ಸ್ ಬರುತ್ತೆ, 1 ಇಂಚು, 1/2 ಇಂಚು, 2.5 ಇಂಚು ಟೇಪರ್ಡ್ ಬೀಡಿಂಗ್ಸ್ ಅಂತ ಈ ಥರದ್ದು ಸಿಗುತ್ತೆ. ಸೊ ಇದನ್ನ ಏನ್ ಮಾಡಕ್ ತರಿಸಿರೋದು ಅಂದ್ರೆ ಈ ತರ ವಾಲ್ ಅಲ್ಲಿ ಡಿಸೈನ್ ಮಾಡೋದಕ್ಕೆ, ಪಾರ್ಟಿಷನ್ ಬೋರ್ಡ್ಸ್ ತರ ಕ್ರಿಯೇಟ್ ಮಾಡ್ಕೊಂಡು ನೋಡ್ಬೋದು. ಈ ತರ ಡಿಸೈನ್ ಮಾಡ್ತೀವಿ. ಫೈನಲ್ ಲುಕ್ ಯಾವ ತರ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ಅದಕ್ಕೆಲ್ಲ ಮಾರ್ಕಿಂಗ್ ಮಾಡಿಸ್ಬೇಕು. ಸೊ ಪೂಜಾ ರೂಮ್ ಒಳಗಡೆನೂ ಈ ತರ ನಾವು ಬೀಡಿಂಗ್ಸ್ ನ ಹಾಕ್ತಾ ಇದೀವಿ. ನೋಡ್ಬೋದು ಈ ತರ ಹೋಲ್ ಎಲ್ಲ ಆದ್ಮೇಲೆ ಹಿಲ್ಟಿಗೆ ಸರ್ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಮೇಲೆನೆ ಕೆಮಿಕಲ್ ನ ಹಾಕಿ. ಈಗ ಹೋಲ್ ಹಾಕೋದ್ರಿಂದ ಸ್ಟ್ರೆಂಥನಿಂಗ್ ಬಿಲ್ಡಿಂಗ್ ಸ್ಟ್ರೆಂಥನಿಂಗ್ ಏನಾನ ಪ್ರಾಬ್ಲಮ್ ಆಗುತ್ತಾ ಸೌಂದರ್ಯ ಅಂತ ಕೇಳಿದ್ರೆ ಆ ತರ ಎಲ್ಲ ಏನೂ ಆಗೋದಿಲ್ಲ. ನಾವು ತುಂಬಾ ಕೇರ್ಫುಲ್ ಆಗಿ ಹಾಕ್ಬೇಕಾಗುತ್ತೆ. ರಾಡ್ಸ್ಗೆ ಟಚ್ ಆಗಬಾರ್ದು, ಹಾಗೆ ರಾಡ್ಸ್ ಕಟ್ ಆಗಬಾರ್ದು. ಅದು ಮಾತ್ರ ಮೇನ್ ಕನ್ಸರ್ನ್ ಆಗಿ ನೋಡ್ಕೊಂಡು ಹಾಕ್ಸಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಿಲ್ಟಿ ಅನ್ನೋದು ಇದು ಬರೀ ಒಂದು ಹೋಲ್ಗೆ ಕೆಮಿಕಲ್ ಹಾಕಿ ಫಿಕ್ಸ್ ಮಾಡೋದಲ್ದೇನೆ ಇವಾಗ ಎಕ್ಸ್ಟ್ರಾ ಸ್ಲ್ಯಾಬ್ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೇಕು ಅಂದ್ರೂ ನಾವು ರೀಬಾರ್ ಅಂತ ಮಾಡ್ತೀವಿ. ಸೊ ಕನೆಕ್ಟ್ ಮಾಡ್ಕೊಂಡು, ಸೊ ಆ ತರನ ಕೂಡ ಮಾಡ್ಬೋದು. ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ. ಹಾಗೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಕೂಡ ವಾಸ್ತು ಬಗ್ಗೆ ಎಲ್ಲಾ ವಿಡಿಯೋಸ್ ಅಲ್ಲೂ ಹೇಳಿ ಸೌಂದರ್ಯ ಅಂತ. ಖಂಡಿತ ಇನ್ಮೇಲೆ ಒಂದ್ ಬರುವಂತ ವಿಡಿಯೋಸ್ ಅಲ್ಲಿ ವಾಸ್ತು ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದೇ ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ, ಕೆಳಗಡೆ ಕಾಯ್ತಾವ್ರೆ. ನೀವು ಊಟ ಮಾಡ್ಕೋತೀರಾ? ಸರಿ ಓಕೆ, ಇವಾಗ ಊಟ ಮಾಡೋಣ. ಅಜಯ್ ಅವರು ಚಪಾತಿ ತಂದಿದ್ದಕ್ಕೆ ಅಲ್ಲಿ ಇಟ್ಬಿಟ್ಟು ತಿನ್ಬೋದಲ್ಲ ತಾನೆ ನೀವು? थैंक यू। क्या है खाना आज? राइस और आप चिकन करता है सोचा था मैं। क्या भैया? ಅಜಯ್ ಅವ್ರು ಏನು ಮಾಡ್ತಾರೆ ಗೊತ್ತಾ, ನಾನು ಮನೆಯಿಂದ ಬಾಕ್ಸ್ ತೊಗೊಂಡೋಗಿದ್ರೆ ಎಕ್ಸ್ಚೇಂಜ್. ಸೊ ಅವ್ರಿಗೆ ಮನೆ ಊಟ ಇಷ್ಟ, ಅವರು ನನ್ನ ಬಾಕ್ಸ್ ತೊಗೊಳ್ತಾರೆ. ಸೊ ನನಗೆ ಚಪಾತಿ ತಂದು ಕೊಟ್ಟಿದ್ರು, ಸರಿ ಆಯಿತು ತಿನ್ನೋಣ ಅಂತ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಕತೆ ಹೇಗಿರುತ್ತೆ. ಹೆಸರಿಗೆ ಸಿವಿಲ್ ಇಂಜಿನಿಯರ್ ಪಜಿತಿ, ಬಟ್ ನಂಗೆ ಖುಷಿ ಇದೆ, ಏನೇ ಕೆಲಸ ಮಾಡಿದ್ರು ಖುಷಿ ಇದೆ. ಬೇಗ ಬೇಗ ಊಟ ಮಾಡಿಕೊಂಡೆ. ನಂತರ ಮೀಟಿಂಗ್ ಇತ್ತು. ಇವಾಗ another unit ಕಾಟೇಜ್ 1 week ಬರೀ ಒನ್ ಸೈಡ್ ಮಾತ್ರ ಏರ್ ಡಿಸ್ಚಾರ್ಜ್ ಮಾಡಿ. ಓಕೆ, ಸೊ ನಿಮಗೆ ಓಕೆ ಇದ್ದರೆ ರೀಟೈನ್ ದ ಫ್ಯಾನ್ ರೀಟೈನ್ ದ ಫ್ಯಾನ್. वन 1829 हाँ 1829 ಆಮೇಲೆ 3 ಆಮೇಲೆ ಕೆಂಗೇರಿವರೆಗೂ ನಮ್ಮ ಸರ್ ಡ್ರಾಪ್ ಮಾಡಿದ್ರು. ನೋಡ್ಬೋದು ಕೆಂಗೇರಿ ವೆದರ್ ಅಂತೂ ಮಳೆ ಬರೋ ಥರ ಇತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸರಿ ಆಯಿತು, ಮೆಟ್ರೋಲ್ಲಿ ಹೋಗೋಣ. ಇವಾಗ ಹೋಗೋ ಅಷ್ಟರಲ್ಲೇ ಮಳೆ ಅನ್ನೋದು ಶುರುವಾಯಿತು. ಇವಾಗ ನಮ್ಮ ಬೆಂಗಳೂರಲ್ಲಿ ಎಷ್ಟು ಚೆಂದ ಸಂಜೆ ಹೊತ್ತು ಮಳೆ ಬರುತ್ತೆ. ನನಗಂತೂ ಈ ಎನ್ವಿರಾನ್ಮೆಂಟ್ ತುಂಬಾ ಇಷ್ಟ ಆಗುತ್ತೆ. ಬಟ್ ಏನಾಯಿತು ಗೊತ್ತಾ, ಟ್ರಾಜಿಡಿ. ಬೇಗ ಹೋಗಬೇಕು, ಬೇಗ ಬೇಗ ಮಾರ್ಕಿಂಗ್ ಮಾಡೋಣ ಸರ್, ಬೇಗ ಬೇಗ ಮಾರ್ಕಿಂಗ್ ಮಾಡೋಣ ಸರ್ ಅಂತೆಲ್ಲ ಮಾತಾಡಿಕೊಂಡು ಮೆಟ್ರೋ ಸ್ಟೇಷನ್ಗೆ ಬಂದು ಬೇಗನೆ ಮೆಟ್ರೋ ಆಗ್ತದೆ. ಮೆಟ್ರೋ ಕೂಡ ಇಂದ್ರಾನಗರ್ಗೆ ಕರೆಕ್ಟ್ ಟೈಮ್ಗೆ ರೀಚ್ ಆಯಿತು. ನನ್ನ ಮೀನ್ ವೈಲ್ ನನ್ನ ಕಾಲು ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ.
ಅಂತ. ಇಂದಿರಾನಗರ ಮೆಟ್ರೋ ಸ್ಟೇಷನ್ ಹತ್ರ ಬಂದು ನೋಡಿದ್ರೆ ನೋಡಿ ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಜನಗಳು ನೋಡಿ ಇಲ್ಲಿ ಪಾಪ ಎಲ್ಲ ಪ್ಯಾಸೆಂಜರ್ಸು ವೆಯ್ಟ್ ಮಾಡ್ತಾಯಿದ್ರು. ನಾನು ಸುಮಾರು ಅರ್ಧ ಗಂಟೆ ಅಲ್ಲೇ ಕೂತಿದ್ದೆ. ಬಿಕಾಸ್ ನನ್ನ ಛತ್ರಿ ಏನೂ ತೊಗೊಂಡು ಬಂದಿರಲಿಲ್ಲ. ಹಾಗಾಗಿ ಇನ್ನೇನು ಮಾಡೋದು, ಸರಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೋಗೋಣ, ಸುಮ್ಮನೆ ಮಳೇಲಿ ನೆನ್ಕೊಂಡು ಯಾಕೆ ಹೋಗಬೇಕು ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೆ. ಫೈನಲಿ ಮಳೆ ಕೂಡ ಕಡಿಮೆ ಆಯಿತು, ಸರಿ ಆಯಿತು. ಆಚೆ ಬಂದು ನೋಡಿದೆ, ಓಲಾ ಬುಕ್ಕಿಂಗ್ ಹಾಕಿದ್ದೆ ಆಟೋಗೆ. ಸೊ ಇನ್ನೂ ಸಿಕ್ಕಿರಲಿಲ್ಲ. ಪಕ್ಕದಲ್ಲೇ ಮಸಾಲೆ ಪುರಿ ಗಮ್ಮಂತಾಯಿತು. ಬಾ ತಿನ್ನು ಅಂತ ಕರೀತಾ ಇತ್ತು. ಸರಿ ಓಕೆ ಆಯಿತು ಅಂದ್ಬಿಟ್ಟು ಹೋಗಿ ಒಂದು ಮಸಾಲೆ ಪೂರನ್ನೇ ಹೊಟ್ಟೆಗೆ ಹಾಕ್ಕೊಂಡು ನಂತರ ಮನೆಗೆ ಹೋದೆ. ಜಸ್ಟ್ ಬಂದೆ ನಮ್ಮ ಪಿನ್ನಿ ಮನೆ ಹತ್ರ. ನೋಡೋಣ ಅವ್ರ ರಿಯಾಕ್ಷನ್. ಯದುವೀರ್ ಹಾಯ್. ಹಾಯ್ ಯದುವೀರ್. ಮಮ್ಮ ಬೇಡ ಅಂದ್ರೆ ವಾಪಸ್ ಹೋಗ್ಬಿಡ್ತೀನಿ. ಹಗ್ಗಿ ಮಾಡ್ಬೇಕು, ಬೇಗ ಬೇಗ ಹಗ್ಗಿ ಮಾಡ್ಬೇಕು. ಬಾಯ್, ನಾನು ಹೋಗ್ತೀನಿ. ಮಮ್ಮಿನ ಮಾತಾಡ್ಸಿನ ನಾನು ಪರ್ಮನೆಂಟ್ ಆಗಿ ಹೋಗ್ತೀನಿ. ನಮಸ್ತೆ ಅಕ್ಕಿ ಮಾಡಿರ್ತೀನಿ. ಅಮ್ಮ ಬೇಡ, ಬಿಟ್ಟೆ ನಾನು ಅಳ್ತೀನಿ. ಮಮ್ಮಿ ಕಿಸಿ ಕೊಡು ಮಮ್ಮಿ. ಆಫೀಸಲ್ಲಿ ಕಿಸಿ ಕೊಡು. ಈ ಕಡೆ ಮೇಲೆ ಎತ್ಕೊಂತೀನಿ. ಮುದ್ದೆ ಎತ್ಕೊಂಡ ಹಾಯ್ ಫ್ರೆಂಡ್ಸ್. ಮಮ್ಮಿ ಇವಾಗ ಬಂದಿದೆ ಅಂತ ಹೇಳು. ಇವಾಗ ಬಂದಿದೆ. ಅಕ್ಕಿ ಮಾಡ್ಬೇಕು ಮಮ್ಮಿ, ಟೈಟ್ ಆಗಿ. ನಾನು ಹೋಗ್ತೀನಿ. ಬರ್ಲಾ? ಯದುವೀರ್ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದ. ಹಾಗೆ ಅವ್ನ ಕೋಪ ಬೇರೆ ಬಂದ್ಬಿಟ್ಟಿತ್ತು. ಬೆಳಗ್ಗೆಯಿಂದ ನಾನು ನೋಡಿಲ್ವಲ್ಲ, ಹೋಗು ಬಾಯ್ ಪೋ ಅಂತ ಹೇಳ್ತಾನೆ ಇದ್ದ. ಆದ್ರೂ ಅವ್ನ ಮೂತಿಯಲ್ಲಿ ನೋಡಿ ಆ ಕೋಪ ಅನ್ನೋದು ಕಾಣಿಸ್ತಾ ಇತ್ತು. ನಾನು ಚಿಕ್ಕಮ್ಮ ಇಬ್ರಲ್ಲಿ ಯಾರು ಬೇಕು ಅಂದ್ರೆ ನಮ್ಮ ಚಿಕ್ಕಮ್ಮನೂ ಬೇಕಂತ ಅವನ್ಗೆ, ನಾನೂ ಬೇಕಂತೆ. ಅದನ್ನೇ ಅವನು ಹೇಳ್ತಾ ಇದ್ದ. ನನಗೂ ಕಿಸ್ ಮಾಡ್ತಾನೆ, ಅವ್ರಿಗೂ ಕಿಸ್ ಮಾಡ್ತಾನೆ, ನೀನು ಹೋಗು ಬಾಯಿ ಅಂತಾನೆ. ಸೊ ಬಟ್ ಆದ್ರೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಂಜೆ ಬಂದು ಆ ಮಗುನ ನೋಡಿದಾಗ ಅದೆಷ್ಟು ಖುಷಿ ಆಗತ್ತಲ್ವಾ. ಸೊ ನನಗಿರೋ ಸ್ಟ್ರೆಸ್ ಎಲ್ಲ ಹೋಗ್ಬಿಡುತ್ತೆ, ಆಫೀಸ್ ಟೆನ್ಷನು ಎಲ್ಲನೂ ಹೋಗ್ಬಿಡುತ್ತೆ. ನನಗೆ ಅದು ಮದರ್ಸ್ಗೆನೆ ಸೆಂಟಿಮೆಂಟ್ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಮ್ಮ ಚಿಕ್ಕಮ್ಮ ಬಿಸಿ ಕಾಫಿ ಕೊಟ್ಟರು, ಕುಡ್ದೆ. ತಲೆ ಬೇರೆ ಸಿಕ್ಕಾಪಟ್ಟೆ ನೋವ್ತಾ ಇತ್ತು. ನಮ್ಮ ಚಿಕ್ಕಮ್ಮಗೆ ಸ್ವಲ್ಪ ಎಣ್ಣೆ ಇಟ್ಟು ಮಸಾಜ್ ಮಾಡ್ತೀನಿ ಅಂತ ಕೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಚೆನ್ನಾಗಿ ಆಯಿಲ್ ಇಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ನೀನು ಸ್ಕೂಲ್ಗೆ ಹೋಗೋವಾಗ ನಾನೇ ಜಡೆ ಆಗ್ತಾ ಇದ್ದಿದ್ದು, ಅವಾಗ ನಿನ್ಗೆ ಇವಾಗ ಏನ್ ಕೂದ್ಲಿದೆ ಅಲ್ಲ ಅಷ್ಟು ದಪ್ಪ ಒಂದು ಸೈಡ್ ಇರ್ತಿತ್ತು 2 ಜಡೆ ಹಾಕೋವಾಗ, ಇವಾಗ ಎಷ್ಟು ಉದುರ್ತಾ ಇದೆ ನೋಡು ಅಂತ ಎಲ್ಲ ಚಿಕ್ಕಮ್ಮ ಹೇಳ್ತಾ ಇದ್ರು. ಬಟ್ ನಾವು ಅವಾಗೇನು ಟೆನ್ಷನ್ ಇರಲ್ಲ. ನಾರ್ಮಲ್ ಸ್ಕೂಲ್ಗೆ ಹೋಗ್ತೀವಿ, ಮನೆಯಲ್ಲಿ ತಿನ್ನಕ್ಕೆ ಕೊಡ್ತಾರೆ, ತಿಂತಾ ಇದ್ವಿ, ಅಷ್ಟೇ ಬಿಟ್ರೆ ಬೇರೆ ಏನು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಕೂದಲು ಅಷ್ಟು ಚೆನ್ನಾಗಿರ್ತಿತ್ತು. ಇವಾಗೆಲ್ಲ ಹೀಟರ್ ವಾಟರು ಬ್ಯಾಂಗ್ಳೂರಲ್ಲಿ, ಟೆನ್ಷನ್ನು ಸ್ಟ್ರೆಸ್ಸು ಅರ್ಧ ಇಷ್ಟಕ್ಕೇನೆ ಕೂದಲು ಅನ್ನೋದು ಉದುರುತ್ತೆ. ಅದಾದ್ಮೇಲೆ ಯದುವಿನ ಕರ್ಕೊಂಡು ನಮ್ಮ ಮನೆಗೆ ಬಂದ್ವಿ. ನೋಡಿ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀವಿ. స్వామి కళ్ళు పీకేస్తుంది. కళ్ళు ఇట్లా పుష్కలు పీకేస్తుంది. వద్దా నీ కన్ను వద్దా కావాలా? కన్ను ఇట్లా పుష్కలు పీకేస్తుంది స్వామి. ముక్కు దానికి ఓం సిస్టర్
నేను ಬಂದು ನೋಡ್ಸಿ ನಮ ಶಿವಾಯ ಸ್ವಲ್ಪ ಹಿಂಗೋಗಿ ಕಾಯ ಓಂ ಕಾಯ ಓಂ ತೆಂಕಾಯ ಓಂ ಲಂಕಾಯ ಬಂಗಾರಯ್ಯ ಓಂ ಗಣ್ಯ ಮಂತ್ರ ನಡಿ ತಾಚಿ ಮಾಡೋಣ ಯದುವೀರ್. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಒಂದು ದಿನಚರಿ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಹೇಗಿರುತ್ತೆ ಅಂತ. ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಹಾಗೆ ಈ ಒಂದು ವಿಡಿಯೋಲಿ ಚಿಕ್ಕ ಇನ್ಫಾರ್ಮೇಶನ್ ಆದ್ರೂ ನೀವು ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದೀನಿ. ನೀವೇನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.